ನನ್ನ ದೈವ್ಯಂಥದೋ ಮಾಡಿದ ಭೋಗುಣತದೋ ನಾವು ಮಾಡು ಕಾರ್ಯಕ ಜನ ಹೌದಂತದೋ ನಾವೆಲ್ಲ ಮಾಡು ಕಾರ್ಯವ ನೋಡಿ ಜಗ ಹೌದೌದಂತದೋ ಭೀಷ್ಮಾಚಾರಿ ತಂದೆ ಲಗ್ನ ಮಾಡಿ ಬ್ರಹ್ಮಚಾರಿ ಉಳಿದೋ ಶ್ರೀರಾಮ ದೇವರಿದ್ದು ಏನು ಮಾಡುವುದು ಶೀತನ ಕಳೆದೋ ರಾಮಗ ಬಿದ್ದಿತಗಾದೋ ಹನುಮಂತ ಮಾಡ್ಯನ ಶೋಧೋ ನಾವು ಮಾಡು ಕಾರ್ಯಕ ಜನ ಹೌದಂತದೋ. ಇದು ನಾ ಡೊಳ್ಳಿನೊಳಗೆ ಭಾಳ ಸಲ ಹಾಡಿದ್ನಿ ಪದ್ಯ. ಕಾರಣ ಮಾಡಿದ್ದು ನಾವು ಉಣಬೇಕಾಗ್ತದ. ಅದಕ್ಕಾಗಿ ಮನುಷ್ಯನಲ್ಲಿ ದಯಾ ಧರ್ಮ ಏನ್ ಬೇಕಪ್ಪ ನಮ್ಮಲ್ಲಿ? ದಯಾ ಧರ್ಮ. ತುಕಾರಾಮ ಮಹಾರಾಜರು ಹಿಂಗೆ ಹೋಗ್ತಾ ಬರ್ತಾ ಯಾವಾಗಲೂ ಕೂಡ ತಲೆ ತೆಳಗೆ ಮಾಡೇ ಹೋಗ್ತಿದ್ರಂತ್ರಿ. ಯಾರಿಗೆ ನೋಡ್ತಿದ್ದಿಲ್ಲ ಅವ್ರು. ಒಬ್ಬ ಕೇಳದಂತ, ಏನ್ರಿ ಒಟ್ಟ ಮುಖಾನಿ ಮ್ಯಾಲ ಮಾಡಂಗಿಲ್ಲಲ್ಲ, ಹಿಂಗ್ಯಾಕೆ ಹೋಗ್ತೀರಿ ಅಂತಂದಾಗ ತುಕಾರಾಮರು ಹೇಳಿದ್ರಂತೆ, ನಿಮಗೂ ನೋಡರದಾಗ ತೆಳಗೊಂದು ಇರುವಿಗರೆ ನಾ ಕಾಲಿಟ್ಟಂದ್ರೆ ಅದು ಪಾಪ ಬರ್ತದಪ್ಪ, ಅದಕ್ಕೆ ನಾ ತೆಳಗೆ ನೋಡ್ಕೋತೇ ಹೋಗ್ತೀನಿ ಅಂದ್ರ. ನಾವು ಹಿಂಗಿದ್ದೇವೇನು? ಎಷ್ಟೋ ಪ್ರಾಣಿಗಳನ್ನು ನಾವು ಕೊಂದೀವಿ, ಹೌದಲ್ಲ? ಏನ್ ಮಾಡೋದು? ಇದನ್ನ ಯಾಕೆ ಹೇಳಕತ್ತೀನಿಪ್ಪ? ಓಮ ಋಷಿ ತಪಸ್ ಮಾಡಕತ್ತಿದ್ದಾನೆ, ಹಂಸ ಪಕ್ಷಿ ಆಶ್ರಯಕ್ಕೆ ಬಂದಿದೆ, ಅದನ್ನು ಕೊಡುದಿಲ್ಲ ಅಂತ ಹೇಳ್ತಾನೆ. ಹೇಳಿದಾಗ ಆ ಗಿಡಗೇನಂತದ, ಪುಣ್ಯಾತಮ ನನ್ನ ಹಸು 3 ದಿನಗಳ ಪರ್ಯಂತ ನನಗೆಲ್ಲಿ ಬ್ಯಾಟಿ ಸಿಕ್ಕಿಲ್ಲ, ನಾ ಯಾವ ಪಕ್ಷಿನೂ ತಿಂದಿಲ್ಲ, ಇಲಿ ಇಲ್ಲ, ಹಾವಿಲ್ಲ, ಮಲ ಇಲ್ಲ, ಏನಿಲ್ಲ, ನನಗೆ ಹಸು ಬಹಳಾಗಿದೆ, ಬಿಡ್ತೀಯೋ ಅಥವಾ ಅಲ್ಲೇ ಬಂದದನ್ನು ಕುಕ್ಕಲಿಯೋ ಅಂತ ಕೇಳಿದಾಗ ಋಷಿ ಹೇಳ್ತಾನ, ತಡೆ ಅಂದ. ನಿನಗೆ ಮೌಸ್ ಬೇಕಾ? ಪರವಾಗಿಲ್ಲ ಕೊಡ್ತೀನಿ ಅಂಥೇಳಿ ಹೂವ ಹರಿಯುವ 2 ಬುಟ್ಟಿ ಏನಂದ್ರೆ ನಿನ್ನವಕ ಸಮಯದ ಕಣ್ಣು ನೋಡ್ತೀನಿ ಹಂಗೆ ಭಾಳ ಆಗ್ಬಾರ್ದಲ್ಲ. 2 ಬುಟ್ಟಿ ಹೂವಿನ ಹರಿಯು ಬುಟ್ಟಿ ತಗೊಂಡು ತಕಡಿ ಮಾಡ್ದ. ಅದಕ್ಕೊಂದು ಬಡಿಗೆ ಕಟ್ಟಿ ದಾರ ಕಟ್ಟಿ ತಕಡಿ ಮಾಡ್ದ. ಒಂದು ತಕಡಿಯಾಗ ಹಂಸ ಪಕ್ಷಿ ನೆಟ್ಟ, ಇನ್ನೊಂದು ತಕಡಿಯಾಗ ಏನು ಮಾಡ್ದವ, ತನ್ನ ತೊಡೆಯನ್ನ ಹರಿದು ಅದರೊಳಗಿರತಕ್ಕಂಥ ಮಾಂಸವನ್ನೆಲ್ಲ ಅದರಾಗಿಡಾಕತ್ತ. ಅಮೋಘ ಸಿದ್ದೇಶ್ವರನ ಚರಿತ್ರೆ 7 ಯುಗದಲ್ಲಿ ಮಾಡಿದಂಥ ಕಠೋರವಾದಂಥ ತಪಸ್ಸು, ಭಕ್ತಿಯ ಸತ್ಫಲ ಅಟ ಸರಳ ಆಗಲ್ರಿ. ವಿಚಿತ್ರ ಇದೊಂದು ಪರಂಪರೆ. ಅದು ರಾಮ ಹೋದ ಬಳಿಕ ರಾಮನ ಅಂಶ ಇಲ್ಲ, ಕೃಷ್ಣ ಹೋದ ಬಳಿಕ ಕೃಷ್ಣನ ಅಂಶ ಇಲ್ಲ. ಹಿಂಗೇನಾಗ್ಯಾರಲ್ಲ, ಬಸವಣ್ಣ ಅವರಾಗಿ ಹೋದ್ರು ಬಸವಣ್ಣವ್ರ ಅಂಶ ಇಲ್ಲ. ಆದ್ರೆ ಅಮೋಘ ಸಿದ್ದೇಶ್ವರ ವಂಶ ಇನ್ನೂ ಕೂಡ ಇದೆ. ಇನ್ನೂ ಹುಡ್ತಾರೆ, ಇನ್ನೂ ದೇವರಾಗ್ತಾರೆ, ಇನ್ನೂ ಮಹಾರಾಜರಾಗ್ತಾರೆ, ಇನ್ನೂ ತಪಸ್ವಿಗಳಾಗ್ತಾರೆ, ಇನ್ನೂ ಏನೆಲ್ಲ ಬೇಕಾದ್ ಮಾಡ್ತಿರ್ತಾರೆ. ಕಾರಣ ಏನಂತಂದ್ರೆ ಅವರು ಮಾಡಿದ 7 ಜನ್ಮದ ನಿಷ್ಕಾಮ್ಯ ಭಕ್ತಿಯ ಸತ್ಫಲ. ಮಾಂಸದ ಕರ್ಣಿಗಳನ್ನ ಇದ್ರಾಗ ಇಡಾಕತ್ತ. ಆ ಹಂಸ ಪಕ್ಷಿ ಎಷ್ಟಾಯ್ತಲ್ಲ ಹಿಂಗೆ ಎತ್ತಾವ, ಅದು ಮಾಂಸ ಅವ್ರಿಗಾಗ್ತಿತ್ತು, ಪಕ್ಷಿನೇ ವಜ್ಜೆ ಆಗ್ತಿತ್ತು. ಏನ್ ಮಾಡ್ಬೇಕು? ಇಡೀ ಟೊಂಕ ಹಿಡ್ಕೊಂಡು ಅಂಗಾಲ್ ತನಕ ಎಷ್ಟು ಈ ಕಾಲಾಗ ಮೌಸದ ಎಲ್ಲ ಹರಿದು ಅದರೊಳಗಿಟ್ಟ. ಅದು ತಕಡಿ ತುಂಬಲಿಲ್ಲ, ಅದ್ರ ತೂಕ ಆಗಲಿಲ್ಲ. ಕಡೆಗೆ ಎಡಗಾಲ ಹರ್ಕೊಂಡ, ಅದರ ಮೌಸನು ಇಟ್ಟದ್ರಾಗ ಹಂಸ ಪಕ್ಷಿ ಇಷ್ಟ ಆಗಲಿಲ್ಲ. ಲಕ್ಷ್ಯದೋಗಿರ್ಲಿ, ಭಕ್ತಿ ಅಂದ್ರೆ ಏನು? ಒಂದು ಪಕ್ಷಿಗಾಗಿ ನಾವು ಭಾರತ ದೇಶದಲ್ಲಿ ಗೋ ಅಂದ್ರೆ ಆಕಳ ಎಂಥ ಪ್ರಾಣಿ ಅಂತಂದ್ರೆ ಅದಕ್ಕೆ ದೇವ ಪ್ರಾಣಿ ಅಂತೇಳಿ ತಿಳ್ಕೊಂಡು ವೇದೋಪನಿಷತ್ ಶಾಸ್ತ್ರಾದಿಗಳೆಲ್ಲ ಹೇಳ್ತಿರ್ತಾವೆ.
ಅಂತ ಆಕಳುಗಳನ್ನು ನಾವು ಗಾಡ್ಯಾಗ ಹಾಕೊಂಡು ಇದು ಕೊಯ್ಯುವುದನ್ನು ಕಣ್ಣಾರೆ ನೋಡ್ತೀವಿ ಅಂದ್ರೆ ನಮ್ಮಂಥ ಪಾಪಿಗಳು ಜಗತ್ತಿನೊಳಗೆ ಯಾರೂ ಇಲ್ಲ. ನಾಳೆ ಹೇಳ್ತೀನಿ ನಿಮ್ಗೆ ಆಕಳು ಹೊಟ್ಟೆಗೆ ಏನದ ಅನ್ನೋದನ್ನು, ಇವತ್ತು ಹೇಳಲ್ಲ. 20 ಪ್ರಕಾರದ ಸಾಮಾನವ ಆಕಳು ಹೊಟ್ಟೆ. ಇವ್ರಿಗೆ ಸುಮ್ ಮಧ್ಯದಾಗ ಒಂದಿಷ್ಟು ಹೇಳಿನ. ಎಲ್ಲಿ ಏನ್ ಹೇಳಾಗತ್ತನಪ್ಪ? ಜೈ ಮಂಗಲಂ ಜೈ ನಮ. ಸೋಮ್ ಎಚ್ಚರ ಮಾಡ್ತೀನಿ ಹಂಗೆ. ಇದು ಪುರಾಣ ಭಾಳ ಡೇಂಜರ್, ನಿದ್ದೆ ಬರ್ತದೆ ದೌಡ. ಯಾಕಂದ್ರೆ ಮನುಷ್ಯ ಏಕಾಗ್ರ ಆತಿರ್ತಾನಲ್ಲ, ಟಿ ವಿ ಮೊಬೈಲ್ ನೋಡಕ್ಕೆ ನಿದ್ದೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಅದ್ರಾಗ ಏನೆಲ್ಲ ಇರ್ತಾವ, ಹಾರ್ಯಾಡವು, ಕುಣ್ಯಾವು, ನಗವು. ಈಗಂತೂ ಅವು ಇದು ಏನು ಅಂತಿರ್ಲ ಅದಕ್ಕೆ, ಅವು ಹಾಸ್ಯ ಮಾಡೋದಿರ್ತಾವಲ್ಲ, ಅವು ಭಾಳ ಈಗ ಮೊಬೈಲ್ದಾಗೆಲ್ಲ. ಅವು ನನಗೆ ಒಬ್ಬ ಶಿಷ್ಯ ಭಾಳ ಮಂದಿ ಅದಾರೆ. ಅಮೇರಿಕಾ, ಆಫ್ರಿಕಾ, ಅಫ್ಘಾನಿಸ್ತಾನ್, ಕೆನಿಯಾ ಎಲ್ಲ ಕಡೆ ನಮ್ಮ ಶಿಶು ಮಕ್ಕಳು ಅದಾರೆ. ಎಲ್ಲ ಅನುಗ್ರಹ ಮಾಡ್ಕೊಂಡವರು ದೊಡ್ಡ ದೊಡ್ಡ ಅವ್ರಂತರ. ಇದು ಏನು ಮುಖ್ಯ? ಎಲ್ಲ ಸ್ವಾಮಿಗಳ ಬಲ್ಲಿ 2 ಲಕ್ಷ 1,80,000 50,000 ಮೊಬೈಲ್ ಇದಾವ. ನೀ 1000 ತೊಗೊಂಡು ತಿರುಗಾಡ್ತಿಲ್ಲ, ನಾವು ಇಷ್ಟೆಲ್ಲ ದೊಡ್ಡ ಶ್ರೀಮಂತರ್ಲಿಕ್ಕಾಗಿ ಯಾಕೆ ಅದನ್ನು ತೊಗೊಳಂಗಿಲ್ಲ ಅಂತ ಕೇಳಿದ್ರು ಅವ್ರು ನನಗೆ. ನಾನಂದೆ, ನನಗಿದು ಮೊಬೈಲ್ ಆಗತ್ತಿಲ್ಲ, ಇದನ್ನು ಯಾಕೆ ಇಟ್ಟೀನಿ ಅಂದರೆ ಫಕ್ತ್ ನನಗೆ ಯಾರು ಭಂಡಾರ ಕೊಡ್ತಾರೆ ಅವ್ರು ಮಾತಾಡ್ತಾರೆ, ಅವ್ರ ಜೊತೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅಷ್ಟೇ ಬೇಕು. ಉಳುಕಿದ್ದೆಲ್ಲ ಪರಮಾತ್ಮ ನಮ್ಮ ತಾಯಿ ಹೊಟ್ಟೆಯಾಗಿದ್ದಾಗನ್ನ ಈ ಮೆಂಬ್ರೆಗೆಲ್ಲ ತುಂಬ್ಯಾನ ಅಂತ ಹೇಳೋದು. ಇದು ಎಂಥ ಮೆಂಬ್ರಿ ಅದ ರೀ. ನಾನು 3 ವರ್ಷದವನಿದ್ದಾಗ ಏನೇನಾಗ್ಯದ ಘಟನಾ, ಅದು ಸ್ವಲ್ಪ ನಾ ಓಪನ್ ಮಾಡೋದಂದ್ರೆ ಎಲ್ಲ ಬರ್ತದೆ ಹೊರಗೆ. ಅಂಥ ಮೊಬೈಲ್. ನಾನು 3ನೇತಿ 4ನೇತಿ ಓದ್ತಿದ್ರಿ ಅವಾಗ. ಒಂದು ಹಿಂದಿ ಕವಿತಾ ಇತ್ತು ನಮ್ಮ ಶಾಲೆ ಒಳಗೆ, ಪ್ರಾಥಮಿಕ ಶಾಲೆ ಒಳಗೆ. ಅದು ಕವಿತಾ ಏನು ಅಂದರೆ, ಒಬ್ಬ ಹುಡುಗ, ಒಬ್ಬ ವಿದ್ಯಾರ್ಥಿ ಹುಣ್ಣಿಮೆಯ ಬೆಳದಿಂಗಳದೊಳಗೆ ಮನೆ ಬಾಗಿಲಾಗ ನಿಂತ್ಕೊಂಡು ಹಿಂಗೆ ಆಕಾಶಕ್ಕೆ ನೋಡ್ತಾ ಇದ್ದಾನೆ. ನೀಲಿ ವರ್ಣದ ಆಕಾಶ, ಮಿನುಗುವ ಚುಕ್ಕಿಗಳು, ಆ ಮಧ್ಯದಲ್ಲಿ ಚಂದ್ರ. ಹಾಲು ಚೆಲ್ಲಿದ ಚಂದ್ರನ ನೋಡಿ ಆ ಮಗು ಅಂತ ಇರ್ತದೆ. ಏನಂತದ? ನೀಲಗ ಗನಮೆ ಚಮ್ ಚಮ್ ಕರತೆ ನನ್ನೇ ನನ್ನೇ ತಾರೆ, ಜಿಲ್ಮಿಲ್ करते मन को हरते लगते कितने प्यारे, मन करता है उड़कर उनके बीच अभी मैं जाऊं, पंख नहीं पर कैसे इनके पाश पांच पाऊंगा. ಅರ್ಥ ಆತಿದು ಅಲ್ಲ? ಏನು ದೇವ ನಿರ್ಮಿತ ಸೃಷ್ಟಿಯೊಳಗೆ ಎಂತಿಂಥ ಚುಕ್ಕಿ ಮಾಡ್ಯಾನ. ಅವೇನು ಮುತ್ತೋ ರತ್ನೋ ಹರಳೋ ಏನದಾವ, ಒಂದಿಷ್ಟು ನೋಡಬೇಕು ಅಂತಂದ್ರೆ ಇಚ್ಛಾ ಆಗ್ಯದ. ಆದ್ರೆ ಏನು ಮಾಡಬೇಕು? ನನಗೆ ಹಾರ್ಲಿಕ್ಕೆ ಗುಬ್ಬಿ ಹಂಗೆ ಪಂಕ ಇಲ್ಲ. ಎಷ್ಟು ವರ್ಷನ ಹಾಡ್ರಿದು? 4ನೇತಿ ಓದ್ತಾ ಇದ್ದೆ. ಎಷ್ಟು ವರ್ಷನ ಹಾಡಿದ್ದು? ಅವಾಗ 5 ವರ್ಷಕ್ಕೆ ಶಾಲೆ ತಗೋತೀರಿ. 9 ವರ್ಷ ನಾವಿದ್ದವನ ಅಂದ್ರೆ 50 ವರ್ಷದ ಹಿಂದಿನ ಮಾತ್ರಿ. ಈಗ ಓಪನ್ ಮಾಡಿದ್ರೆ ಎಲ್ಲ ಬಂತದು. ನಿಮ್ಮ ಮೊಬೈಲ್ ಹಂಗೆ ಆಗ್ತದೇನು? 10 ವರ್ಷನಾಗ ನಿಮ್ಮ ನೀರಾಗ ಒಗಿಬೇಕಾಗ್ತದೆ. ನಾನು ನಿನ್ನೆ ವಿಜಯಪುರದಿಂದ ಬಂದೆ. ಇಟಂಗನಾಳದೊಂದು ರೋಡ್ ಬರ್ತದಲ್ಲ, ಅಲ್ಲಿ ಟಿ ವಿ ಚೆಲ್ಲಾರಿ ಇತ್ತಂದ್ರೆ ಟಿ ವಿ ರೀ ಅನ್ನಬಾರ್ದು. 2 ಲಾರಿ ಬಿದ್ದಾವ್ರಿ. ಅವು ಮೊದಲಿದ್ದಲ್ಲಿ ದೊಡ್ಡ. ಅಂದ್ರೆ ಇದ್ರ ಅರ್ಥ ಏನು? ನೀವು ಮಾಡಿದ್ದೆಲ್ಲ ಒಂದ್ಸಲ ಬಾಧ ಆಗ್ತದೆ, ಹಾಳಾಗ್ತದೆ. ದೇವ ಮಾಡಿದ್ದು ಜನ್ಮ ಪರ್ಯಂತರ ಇರ್ತದೆ. ಇದು ಮೆಮ್ರಿ ಭಾಳ ಚಲೋ ಅದ, ಆದ್ರೆ ಬಳಸೋರು ಬೇಕಷ್ಟೇ. ನೀವೇನು ಮಾಡಿರಿ, ಇಲ್ಲೂ ತುಂಬ್ಕೊಂಡು ಕೂತಿರಿ ಬರಲಾರ್ದು. ತಲೆಯಾಗ ಆಕಿದ ಹಾಂಗೆ, ಇವಂದು ಹಿಂಗೆ, ನನಗೆ ಹಾಂಗೆ. ಇವು ಎದಕ್ಕೆ ಬರ್ತಾವೆ ಹೇಳಿ? ಬರಾವ್ ಇಟ್ಕೋಬೇಕು. ನೀವು ಹಿಂಗೆ ನೋಡ ನನಗೆ ಭಾಳ ಎಲ್ಲ ನೆನಪು ಬರ್ತಾವೆ, ಚರಿತ್ರೆ ಉಳಿತದೆ. ಜೈ ಮಂಗಲಂ ಜೈ ನಮ. ಋಷಿ ಹೇಳ್ತಾನ, ಇಡೀ ತನ್ನ ಶರೀರದೊಳಗಿರತಕ್ಕಂಥ ಮಾಂಸವನ್ನೆಲ್ಲ ತಕ್ಕಂಡ, ಕೈಯಾಗಿಂದ ಕಾಲಾಗಿಂದ ಹೊಟ್ಟೆಯಾಗಿಂದ ನರನಾಡಿಗಳೆಲ್ಲ ಹರಿದು ಒತ್ತಟ್ಟಿ ತಕಡಿ ಒಳಗಿಟ್ರು ಹಂಸ ಪಕ್ಷಿ ಎಷ್ಟಾಗಲಿಲ್ಲ. ಗರುಡನಿಗೆ ಹೇಳ್ತಾನೆ, ನೋಡಪ್ಪ, ಇನ್ನೊಂದು ಪಕ್ಷಿಯ ಪ್ರಾಣ ರಕ್ಷಣೆಗಾಗಿ ಪಂಚಭೂತದ ಶರೀರದೊಳಗಿರತಕ್ಕಂಥ ಇವೆಲ್ಲ ಮಾಂಸ ನರನಾಡಿಗಳೆಲ್ಲ ತೆಗೆದಿಟ್ಟೆ.
ತೆಗೆದಿಟ್ಟೆ. 72,000 ಕೋಟಿ ಒಳಗೆ ಸಾಮಾನವ್ರಿ. ಏಟ್ರಿ? ಹಾಂ, 70 ಅಂದ್ರೆ 70,000 ಕೋಟಿ ಇದ್ರೊಳಗೆ ಸಾಮಾನು ಅದ. ಒಬ್ಬರೇ ನೋಡ್ರಿ, ಓಪನ್ ಮಾಡ್ರಿ. ನಿಮ್ಗದ ಓಪನ್ ಮಾಡೋದೇ ಗೊತ್ತಿಲ್ಲಲ್ಲ. ಕಂಪ್ಯೂಟರ್ ಕಲ್ತ್ರಿ, ಕರಿ ಇದು ಕಲ್ತಿಲ್ಲ. ಇದು ಕಲಿಬೇಕಾಗಿತ್ತು ಅಂದ್ರೆ ಸದ್ಗುರುವಿನ ಶಿಷ್ಯನಾಗಬೇಕಾಗ್ತದೆ, ಗುರು ಸೇವಾ ಮಾಡಬೇಕಾಗ್ತದೆ, ಗುರುಗಳ ಸದಾ ಒಡನಾಟದಲ್ಲಿ ಇರಬೇಕಾಗ್ತದೆ. ಅವಾಗ ಈ ಮೊಬೈಲ್ ಚಾಲು ಮಾಡ್ಲಿಕ್ಕೆ ಬರ್ತದೆ, ಇಂಟರ್ನೆಟ್. ಅವ ಹೇಳ್ತಾನೆ, ಅಪ್ಪ ಮೌಷೆಲ್ಲ ಆಯಿತು, ಇನ್ನು ಉಳಿದದ್ದೇನು 365 ಎಲುವಿನ ಹಂದ್ರ ಅಷ್ಟ ಉಳ್ದೈತಿ, ಇದನ್ನ ಅರ್ಪಣೆ ಮಾಡ್ತೀನಿ ಅಂತ ಆ ತಕಡ್ಯಾಗ ಕುತ್ಕೊಂಡಾಗ ತಕಡಿ ಸಮ ಆಯಿತಂತ, ಕಾಟ ಬರೋಬ್ಬರಿ ಆಯ್ತಂತ. ಅವಾಗ ಇಂದ್ರನಾದ, ಹಂಸ ಪಕ್ಷಿ ಪರಮಾತ್ಮನಾದ. ಪರಮಾತ್ಮ ಇಂದ್ರನಿಗೆ ಹೇಳ್ತಾನೆ, ನೋಡಿದೀಯಾ ನಾನೆಷ್ಟು ಹೇಳಿದ್ರು ಕೂಡ ಕೇಳಿಲ್ಲ ನನ್ನ ಮಾತು. ಈತ ಸಾಮಾನ್ಯ ಮಹರ್ಷಿ ಅಲ್ಲ, ಯೋಗಿ ಅಲ್ಲ ಅಂತ ಹೇಳಿದ್ರು ಕೂಡ ಕೇಳಿಲ್ಲಲ್ಲ, ಪರೀಕ್ಷೆ ಮಾಡಿ ನೋಡಿದೆಯಲ್ಲ. ಆತ ಸೋಲಲಾರದ ಋಷಿ ಅದನಂದ ಕೂಡಲೇ ಧನ್ಯ ಧನ್ಯ ನಿನ್ನ ತಪಸ್ಸು, ನಿನ್ನ ಸಾಹಸ, ನಿನ್ನ ಪರಹಿತ ಪರಪಕ್ಷೀಯ ಪ್ರಾಣ ರಕ್ಷಣೆಗಾಗಿ ತನ್ನ ದೇಹಾರ್ಪಣ ಮಾಡಿದಂಥ ಏಕೈಕ್ಯ ಮಹರ್ಷಿ ಅಂತಂದರೆ ನೀನು ಒಬ್ಬನೇ ಅಪ್ಪ ಅಂತ ಹೇಳಿ ಇಂದ್ರ ಮಹಾದೇವರು ಅವ್ರಿಗೆ ಕೇಳ್ತಾರೆ. ಯಾರಿಗೆ? ಆ ತಪಸ್ವಿಗೆ. ಓಂ ಋಷಿ ಕೇಳ್ತಾರೆ, ಅಪ್ಪ ನೀನು ಭಕ್ತಿ ಪರೀಕ್ಷೆ ಮಾಡಿ ನಾವು ಸೋತೆವು, ನಿನಗೇನು ಬೇಕು ಬೇಡೋ ಅಂದಾಗ ಅವ ಹೇಳ್ತಾನೆ, ಹಿಂಗೆ ನಾ ತಪಸ್ಸು ಮಾಡಾಗ ಹಂಗಂಗೆ 6 ತಿಂಗಳಿಗೆ ಬಂದು ನನಗೆ ನೀವು ಪರೀಕ್ಷೆ ಮಾಡಬೇಕು ಅಂತ. ನಾವೇನಂತೀವಿ, ಯವ್ವ ಕುಂತೇವ ಇದೇನು ಥರ ತಂದಿದಿ, ನಮ್ಮ ಮನೆಗೆ ಇಂಥ ಕಷ್ಟ ನನಗೆ ತರಬೇಡ ಅಂತ ನಾವು ಇವರಿಗೆ ಬೇಡ್ಕೋತೀವಿ. ಅವ ಏನಂತಾನ, ನೀವು ಪದೇ 6 ತಿಂಗಳಿಗೊಂಬಂದು ನನಗೆ ಹಿಂಗೆ ಪರೀಕ್ಷೆ ಮಾಡ್ಬೇಕಂತಿರ್ತಾನ. ನಾವು ಅವ ಹೇಳ್ತಾನ, ಭಗವಂತನ ನಾಮ, ಅವನ ಧ್ಯಾನ, ಅವನ ತಪಸ್ಸು, ಅವನ ನೆನಹು, ಅವನ ಆಶೀರ್ವಾದ ಬಿಟ್ಟು ನನಗೆ ಯಾವ ವರನು ಕೂಡ ಬ್ಯಾಡ್ರಿ ಅಂದ. ಕೈಲಾಸಕ್ಕೆ ಹೋಗ್ಬಿಟ್ರು. ಋಷಿ ತನ್ನ ಅವತಾರವನ್ನು ಮುಕ್ತಗೊಳಿಸಿದ. ತಾಯಿ ತಂದಿಗಳೇ, ಒಂದು 10 ನಿಮಿಷ ಹೇಳ್ತೀನಿ, ಕೂಡ್ತೀರಲ್ಲ? ಶ್ರಮ ಈಗ 8:33 ಆಗ್ಯದ, 8:30 ಆಗ್ಯದ. ಈಗ ಆದರೂ ಒಂದು 40-50 ನಿಮಿಷ ತನಕ ಹೇಳ್ತೀನಿ, ಒಂದಿಷ್ಟು ಕೂಡ್ರಿ. ಅವತಾರ 6ನೇದು ಮುಗೀತು. ಒಂದ್ಸಲ ಪಾರ್ವತಿ ಪರಮೇಶ್ವರರು ಕೈಲಾಸದಲ್ಲಿ ಏಕಾಂತ ಸಮಯದಲ್ಲಿ ಕುತ್ಕೊಂಡಾಗ ಭಗವತಿ ದ್ರಾಕ್ಷಾಯಿಣಿ ಶಿವನಿಗೆ ವಿನೋದ ಮಾತನ್ನು ಮಾತಾಡ್ತಾ ಇದ್ದಾಳೆ. ಸ್ವಾಮಿ, ನೀವು ಜಗತ್ತ ನಿರ್ಮಾಣ ಕರ್ತೃಗಳು, ಜಗದ ಲಯಕರ್ತೃಗಳು, ಚರಚರಾತ್ಮಕವಾಗಿರತಕ್ಕಂಥ ಸೃಷ್ಟಿಗೆ ಅಧಿಷ್ಠಾನರು. ಹೀಗೆಲ್ಲ ಇದ್ದರೂ ಕೂಡ ನಾನೇನು ನಿಮ್ಮನ್ನು ರಾತ್ರಿ ಹಗಲು ನಿಮ್ಮನ್ನು ಅಗಲದೆ ಯಾವತ್ತೂ ಇರ್ತಾ ಇದ್ದೀನಿ. ಆದರೆ ನನ್ನಂಗೆ ಸೇವಾ ಮಾಡೋರು ಈ ಭೂಲೋಕದಲ್ಲಿ ಅಷ್ಟೇ ಅಲ್ಲ, 14 ಲೋಕದಲ್ಲಿ ನಾ ಯಾರನ್ನು ಕೂಡ ನೋಡಿಲ್ಲ ಸ್ವಾಮಿ ಅಂಥೇಳಿ ಪರಮಾತ್ಮನಿಗೆ ಹೇಳ್ತಾ ಇದ್ದಾಳೆ. ಆವಾಗ ದೇವಾದಿ ದೇವಂತಾನ, ದೇವಿ ಜಗತ್ತಿನೊಳಗೆ ಭಕ್ತರು 3 ಪ್ರಕಾರದವರು. ಎಷ್ಟ್ರಿ? 3 ಪ್ರಕಾರ. ಅವ್ರು ಯಾರ್ಯಾರು ಎಂಥವ್ರು ಅಂದ್ರ ಬಗ್ಗೆ ನಿನಗೆ ಹೇಳ್ತೀನಿ. ಒಬ್ರು ಹೆಂಗದಾರ, ನಾ ಮಾಡಿದ ಭಕ್ತಿ ಇನ್ನೊಬ್ಬರು ನೋಡ್ಲಿ ಅಂತ ಮಾಡವ್ರದಾರ. ಇರ್ತಾರಿಲ್ರಿ? ನಗತೀರಿ ನೀವು, ನಿಮ್ಗೆಲ್ಲ ಗೊತ್ತಿರೋದು. ನಾ ಗುಡಿಗೆ ಹೋಗೋದು ಎಲ್ಲರೂ ನೋಡಬೇಕು, ಏನು ದೇವ್ರ ಮೇಲೆ ಭಕ್ತಿಯಪ್ಪ ಅಂತ ನನಗೆ ಅನ್ಬೇಕು ಅಂತ ಹಿಂಗೆ ಅಪೇಕ್ಷೆ ಇರ್ತಾರೆ ನಮ್ಮವೆಲ್ಲ. ಒಬ್ರು ಹೆಂಗದಾರ, ದೇವ್ರ ನಾ ಹೋಗಿದ ಕೂಡಲೇ ನಾ ಬೇಡಿದ್ದು ಕೊಟ್ರ ಹೋಗ್ತಾರೆ, ಇಲ್ಲಂದ್ರೆ ಹೋಗಲ್ಲ. ಅಲ್ಲೇ ಅಂತಂದಿದ್ದು ಬಿಡಕ್ಕೆ ಅಂತೇಳಿ ನಾವು ರಗಡು ಸಲ ಹೋಗಿವಿ, ಏನೂ ಇಲ್ಲಕ್ಕಿನ ಬಲ್ಲಿ ಅಂತ ಒಬ್ಬವ್ರು ಅಂತಿರ್ತಾರೆ. ಒಬ್ರು ಏನು ಮಾಡ್ತಾರೆ, ಯಾರಿಗೂ ಕಾಣಲ್ಲ, ಯಾವುದೂ ದೇವ್ರ ಮೇಲೆ ಅಪೇಕ್ಷೆ ಇಡಲ್ಲ. ಅವರು ಯಾವಾಗ ದೇವ್ರ ಧ್ಯಾನ ಮಾಡುತ್ತಾರೋ ಯಾರಿಗೂ ಗುರುತೇ ಆಗೋದಿಲ್ಲ.
ಇಂಥವ್ರಿಗೇನಂತಾರೆ? ಶ್ರೇಷ್ಠ ಭಕ್ತರು. ಏನ್ರಿ? ಶ್ರೇಷ್ಠ ಭಕ್ತರು. ಇವರು ವಿಶೇಷ ಭಗವಂತನಿಗೆ ಪ್ರಿಯರು. ವಿಶೇಷ, ಮಾಧ್ಯಮ, ಕನಿಷ್ಠ ಅಂತ 3 ಪ್ರಕಾರ ಭಕ್ತರು ಬರ್ತಿರ್ತಾರೆ. ಬಂಧುಗಳೇ, ದೇವನಲ್ಲಿ ಯಾವುದು ಅಪೇಕ್ಷೆ ಇಲ್ಲದೇನೆ, ಆಡಂಬರ ಇಲ್ಲದೇನೆ ಯಾರು ಮಾಡ್ತಿರ್ತಾರೆ ಅಂಥ ಭಕ್ತಾದಿಗಳು ಜಗತ್ತಿನೊಳಗೆ ದೇವಿ ರಗಡ ಮಂದಿ ತುಂಬ್ಯಾರ. ಆದ್ರೆ ಯಾರ ಕಣ್ಣಿಗೆ ಕಾಣಂಗಿಲ್ಲ ಅವರು. ಕಾಲ್ಚದ ಮಾಡ ಪುರಾಣಕ್ಕೆ ಬಂದಾಗ ಕಾಲ್ ಚಾಸ್ ಮಾಡುದು, ಮನ್ಯಾಗ ತಾಯಿ ತಂದಿ ಮುಂದೆ ಕಾಲ್ ಚಾಸ್ಬಾರ್ದು, ಹಿರಿಯರ ಮುಂದೆ ಕಾಲ್ ಚಾಸ್ಬಾರ್ದು. ಗಂಡ ಮನೆಗೆ ಹೊಂಟಿದ ಅಂದ್ರೆ ತಲೆ ಮ್ಯಾಗಿನ ಶರ್ಗ್ ತೆಗೆದು 2 ಕೈಲಿ ಕರ ತಲೆ ಹರ್ಕೋಬಾರ್ದು. ಭಾಳ ಸಂಸ್ಕಾರ ಅವ್ರು ಯಾವ ನಾ ಹೇಳಾವದಿ ನಿಮಗೆಲ್ಲ. ಈಗಂತೂ ಶರಗರಿ ಯಾರು ಹೊಸಗೊಳ್ಳಂಗಿಲ್ಲ. ಅದು ಒಂಥರ ಬಂದದ್ದು, ಇರಲಿ, ಅದೇನಿಲ್ಲ. ಪೂರ್ವದ ಸನಾತನ ಸಂಸ್ಕೃತಿ ಅಂದ್ರೆ ಅದು ಇರಬೇಕು. ಅವಕ್ಕೆಲ್ಲ ಒಂದು ಕಾರಣ ಅದ್ರಿ. ಆ ಬಳಿಕ ಅದಕ್ಕೊಂದು ವಿಜ್ಞಾನ ಅದ. ಅದು ಸುಮ್ಮನೆ ಮಾಡಿಲ್ಲ. ಇರಲಿ, ನಿಮ್ಗೆ ಹಂಗೆ ಇರೋದ ಅದು ಹಂಗಿದ್ ಬಿಡ್ರಿ. ಪುರಾಣ ಹೇಳಕ್ಕಂತ ಕರ್ಕೊಂಡು ಬಂದೇವು ಸಂಗೊಳ್ಳಿ ಮಹಾರಾಜಗ. ಶರ ಹೊಸ್ಕೊಳ್ಳೋದು ಹೇಳೋದು ಸುಳಿ ಮಗನ ಪೈಕಿ ಮಾತಾಡೋದು. ಹೇಳೋದು ಸಂಸ್ಕೃತಿ ರೀ, ಸಂಸ್ಕಾರ ಅಂತಾರೆ ಇದಕ್ಕೆ. ಇನ್ನೊಂದು ವಿಶೇಷವಾಗಿ ನಾನು ನೆನಪು ಬಂದದ್ರಿ, ತಾಯಂದ್ರಿಗೊಂದು ಬಹಳ ಮಹತ್ವಪೂರ್ಣವಾದಂಥ ಮಾತನ್ನು ಹೇಳಲು ಇಚ್ಛಾ ಮಾಡೀನಿ ನಾನು. ಇದು ಬಬಲಾದಿ ಅಂದರೆ ಅನ್ನಪೂರ್ಣೇಶ್ವರಿ ಕೊಂತಾದೇವಿಯೇ ಐಕ್ಯ ಭೂಮಿ. ಇದು ಇಲ್ಲಿ ಸಿದ್ಧರಾಮಾದಿಯಂಥ 12,000 ತನ್ನ ಅನುಯಾಯಿಗಳನ್ನು ತಗೊಂಡು ಅವರನ್ನೆಲ್ಲ ದಾಸೋಹ ಮಾಡಿದಂಥ ಈ ಭೂಮಿ ಕ್ಷೇತ್ರ ಇದು. ಆದ್ದರಿಂದ ಒಂದು ವಿಶೇಷ ಮಾತು ನಿಮ್ಮಲ್ಲಿ ಏನು ಹೇಳೋದಂದರೆ, ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಇಲ್ಲಿ ನಾವು ಪುರಾಣಕ್ಕೆ ಬಂದೀವಿ ಅಂದ್ರೆ ಸುತ್ತಮುತ್ತಿನ ಜನ ಅರಿಕೇರಿ, ಸಿದ್ದಾಪುರ, ಮಕಣಾಪುರ, ಮತ್ತಿಲ್ಲಿ ನಮ್ಮದು ಕೋಣಬಾಗಿ ಮತ್ತು ಜಾಲೇಳ, ಲವಂಗ, ಉಮ್ದಿ ಹಿಡ್ಕೊಂಡು ಜನ ಬರ್ತಿರ್ತದೆ. ಗುರುತಾಯ್ತಂದ್ರೆ ಆ ಬಂದವರಿಗೆಲ್ಲ ಇಲ್ಲಿ ಮಹಾದಾಸೋಗರಿಬೇಕು. ಮತ್ತು ಶ್ರಾವಣದ ಕೂಡಲೇ ಇಲ್ಲಿ ಹಗಲತ್ತು ಜನ ಬರ್ತಾ ಇದೆ ಮತ್ತು ಪುರಾಣಕ್ಕೂ ಬರ್ತಾ ಇದೆ. ಆದ್ದರಿಂದ ತಾಯಿಂದ್ರೊಂದು ಏನು ಸೇವಾ ಮಾಡಬೇಕು ಇಲ್ಲಿ ಅಂತಂದ್ರೆ, ನೀವು ಬೆಳಗ್ಗೆ ಮುಂಜಾನೆ ಏನು ರೊಟ್ಟಿ ಮಾಡ್ತಿರಲ್ಲ, ಒಂದು ರೊಟ್ಟಿ ಮಾತ್ರ ಅದು ತಾಯಿ ಅನ್ನಪೂರ್ಣೇಶ್ವರಿ ಕೊಂತಾದೇವಿಯ ಹೆಸರು ಮೇಲೆ ಬಾನದ ರೊಟ್ಟಿ ಅಂತ ತೆಗೆದಿಟ್ಟು ನೀವು ಪುರಾಣಕ್ಕೆ ಬರಾಗ ಅದನ್ನು ಗುಡಿಗೆ ತಂದು ಒಪ್ಪಿಸ್ಬೇಕು. ಕೊಡ್ತೀರಿಲ್ಲ? ಅವ ನಾಳೆ ಹಿಡ್ಕೊಂಡು ಯಾರು ಒಬ್ಬರು ತಪ್ಪಿಸ್ಬಾರ್ದು. ಇಲ್ಲಿ ಮತ್ತು ನಾವು ಆ ಜಾತಿಯರಿದ್ದೀವಿ, ಈ ಜಾತಿಯರಿದ್ದೀವಿ, ನಡೀತದ ಇಂಥದ್ದೇನು ಅನ್ನೋದಿಲ್ಲ. ಒಟ್ಟಾರೆ ಎಲ್ಲರಿಗೂ ಅದು ಅನ್ನ ಪ್ರಸಾದ ಒಂದೇ ಅದ. ಆದ್ದರಿಂದ ನೀವೆಲ್ಲ ತರ್ತೀರಿವ ನಾಳೆ? ಚಪ್ಪಳ ಬಿಡ್ರಿ ಎಲ್ಲರೂ. ಕೆಲವೊಬ್ರು ಕೈ ಕಾಣಿಸಲ್ಲ, ಈಗ ಮ್ಯಾಲ್ಕ್ ಮಾಡಿ ಬಿಡ್ರಿ, ಮ್ಯಾಲ್ ಮಾಡಿ ಬಿಡ್ರಿ. ಭಾಳ ಸಂತೋಷ. ಈ ಒಂದು ರೊಟ್ಟಿಯ ಪುಣ್ಯ ದಾನ ಮಾಡಿದ್ರಿಂದ ಏನದ ಅನ್ನೋದನ್ನು ನಿಮಗೆ ಸಮಯ ಇಲ್ಲಿ ಇವತ್ತು ನಾಳೆ ಹೇಳ್ತೀನಿ. ನೀವು ನೆನಪು ಮಾಡಬೇಕು. ಮತ್ತು ಆ ರೊಟ್ಟಿ ದಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳಿರಲ್ಲ, ಅದನ್ನು ಹೇಳ್ತಂದ್ರಿ ಹೇಳ್ರಿ ಅಂತ ನೀವು ಅನ್ಬೇಕ್ರಿ. ಹೇಳಿಲ್ಲ ಅಂದ್ರೆ ನಾ ಗಾಡಿನ ತರಬಂಗಿಲ್ಲ ನೋಡು. ಮತ್ತು ಹಂಗೆ ಹೋಗೋಣ. ನಾ ಬಬಲಾದೇವರ ದೇವ್ರಿ ಸ್ವಲ್ಪ ಅಂದ್ರೆ ಗಂಟಿ ಹೊಡ್ಯಾಕೆ ಬರ್ತೈತಿ. ಇಲ್ಲ ಅಂದ್ರೆ ನಾವು ಮುಂದೆ ಹೋಗ್ಬೇಕಾಗ್ತದೆ. ಬೋರಿಗೇನು ಏನು ಅದು ಅಲ್ಗ. ಎಲ್ಲಿ ಪಾರ್ವತಿ ಕೇಳಿದ್ಲು, ಸ್ವಾಮಿ ನನಗಿಂತಲೂ ಸೇವೆ ಮಾಡೋರನ್ನ ಯಾರನ್ನು ಕಾಣೆ ಅಂತಂದಾಗ ಪರಮಾತ್ಮ ಹೇಳ್ತಾನೆ, ದೇವಿ ನಿನಕ್ಕಿಂತಲೂ ವಿಶೇಷವಾದ, ನಿನಕ್ಕಿಂತಲೂ ಪವಿತ್ರವಾದ, ನಿನಕ್ಕಿಂತಲೂ ಅತ್ಯಂತ ಸುಂದರವಾಗಿರತಕ್ಕಂಥ ಸೇವೆ ಮಾಡುವ ಯೋಗಿ ಒಬ್ಬ ಅದಾನ ಅಂತ ಹೇಳ್ದ. ದೇವಿ ಅಂದ್ಲು, ನನಗಿಂತಲೂ ಸೇವೆ ಮಾಡವದಾನ? ಅಲ್ಲ, ನಾನು ಯಾವಾಗಲೂ ಕೂಡ ದೇಹ ಎರಡಾದರೆ ನಾವಿಬ್ಬರು ಒಂದೇ. ನಿನಗೆ ಅರ್ಧನಾರೀಶ್ವರ ಅಂತ ಹೆಸರದ. ಹಾಗಿದ್ರೂ ಕೂಡ ನನ್ನ ಕಣ್ಣನ್ನು ಮರಿ ಮಾಡಿಕೊಂಡು ಯಾವ ಬಂದು ಸೇವೆ ಮಾಡ್ತಾನ ಅಂಥವ್ ಯಾವ ಅದಾನ ಅಂತ
ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ದೇವಿ ಹಿಂಗೆ ನೋಡಿದ್ರೆ ಅವ ಕಾಣುವುದಿಲ್ಲ. ಹೆಂಗೆ ಕಾಣ್ತಾನಂದ್ರೆ ನಿನ್ನೊಳಗಿರತಕ್ಕಂಥ ಮೋಹ, ಮಮಕಾರ, ಅಹಂಕಾರ ಎಷ್ಟವ್ರಿ ಒಳಗೆ? ಇವು ಹೊರಗೆ ಎಲ್ಲಿ ಇಲ್ಲ, ಚಿತ್ರೀಕರಣ ಇಲ್ಲಿ ಗುರುದು ಒಳಗೆ ಅವ್ಯಕ್ತದವ್ರಿ, ಕಾಣ್ಲಾರ್ದಂಗದಾವ್. ಯಾವಾಗ ವ್ಯಕ್ತ ಆಗ್ತಾವ ಅಂದ್ರೆ ಆಯಾ ಪ್ರಸಂಗದಾಗ ಆಗುತ್ತೆ. ಈಗ ನಿಮ್ಮ ಕಣ್ಣಾಗ ನೀರಂತೂ ಇಲ್ಲೇ ಇಲ್ಲ, ಅದಾವಿಲ್ಲತ್ರಿ ನೀರು ಒಳಗೆ ಆವಿಲ್ರಿ. ಓಪನ್ ಯಾವಾಗ ಆತವ? ಭಯಂಕರ ನಿಮ್ಗೆ ಶಿಟ್ಟರೆ ಬಂದಿರಬೇಕು, ರಣಚಂಡಿ ಹಂಗೆ ಬೇಡ, ಒಂದು ಮನಸ್ಸನ ಗಾಯ ಆಗಿರಬೇಕು ಒಂದೇದು, ಅವಾಗ ಆ ಕಣ್ಣೀರು ಬರ್ತಾವ. 3 ಪ್ರಕಾರ ನೀರು ಬರ್ತಾವ್ರಿ. ಒಂದು ಆನಂದ ಕಣ್ಣೀರ, ಒಂದು ದುಃಖದ ಕಣ್ಣೀರ, ಒಂದು ಅತ್ಯಂತ ಮನುಷ್ಯ ಕೋಪಾಗ್ನಿ ಒಳಗಿದ್ದ ಅಂದ್ರೆ ಕಣ್ಣೀರು ಬರ್ತಾ ಇರ್ತಾವ. ಹಾಗೆ ದೇವಿಗೆ ಅವ ಹೇಳ್ತಿರ್ತಾನ, ಅಹಂಕಾರದ ಪರದೆಯನ್ನ ಯಾರು ದಾಟಿರ್ತಾರೆ ಅವರಿಗೆ ಅವನ ದರ್ಶನ ಆಗುತ್ತದೆ ಅಂತ ಹೇಳಿದಾಗ, ದೇವಿ ಅಂಥ ಪುರುಷನನ್ನ, ಅಂಥ ಯೋಗಿಯನ್ನ ನೋಡಬೇಕು ಅಂತಕ್ಕಂಥ ಕುತೂಹಲದಿಂದ ತಾನು ಏಕಾಂಗಿಯಾಗಿ ಪರಮಾತ್ಮನ ಸಿಂಹಾಸನದ ಸಮ್ಮುಖದಲ್ಲಿ ಪದ್ಮಾಸನ ಹಾಕಿಕೊಂಡು ಕೊರಳಾಗ ರುದ್ರಾಕ್ಷಿ ಮಾಲೆ ತಗೊಂಡು ಜಪ ಮಾಡ್ಕೊಂತ ಕುಂತ್ಲು ಅವನು ನೋಡ್ಬೇಕಂತೇಳಿ. ಅಹಂಕಾರ ಹೋಗ್ಬೇಕ್ರೆ, ಅಹಂಕಾರ ಹೋಗ್ಲಿಲ್ಲ ಅಂದ್ರೆ ನಮ್ಗೇನು ಸಿಗುವುದಿಲ್ಲ. ಅದಕ್ಕೆ ದೇವಿ ಪಾರ್ವತಿ ಕುತ್ಕೊಂಡಾಗ ಆ ಪರಮಾತ್ಮನ ಗದ್ದಿಗೆ ಮೇಲೆ ಒಂದು ಲಿಂಗ, ಅದರ ಹೆಸರು ಮಹೇಶ್ವರ ಲಿಂಗ ಅಂತ ಬರುತ್ತೆ. ಏನ್ರದು? ಮಹೇಶ್ವರ ಲಿಂಗ ಅಂತ ಬರುತ್ತೆ. ದೇವಿಯನ್ನು ಏಕಾಂತದಲ್ಲಿ, ಹೊರಗಿನ ಪ್ರಜ್ಞೆ ಇಲ್ಲದಾನ ಭಗವಂತನಲ್ಲಿ ಸಮರಸವಾಗಿ ಭಕ್ತಿ ಮಾಡ್ತಾ ಇದ್ಲು. ಆ ಮಾಡುವ ಸಮಯದಲ್ಲಿ ಲಿಂಗದೊಳಗಿಂದ ಓಂಕಾರ ಶಬ್ದ ಬರ್ತಾ ಇದೆ. ನಾನು ಆರಂಭದಲ್ಲಿ ಮಾಡ್ತೀನಲ್ಲ, ಓ ಭಾಳ ಮಹತ್ವದ್ರಿ ಇದು. ಎಲ್ಲರೂ ಮಾಡಬೇಕು. ಮುಂಜಾನೆ ಅದು ಸ್ನಾನ ಮಾಡಿ ಮನ್ಯಾಗ ಕೂತ್ಕೊಂಡು ಅದನ್ನು ಮಾಡಿ ಪ್ರಾಕ್ಟಿಕಲ್ ಮಾಡಿ ನೋಡಿ, ಅದರಿಂದ ಏನು ಫಾಯ್ದಾ ಆಗ್ತದೆ, ಅದು ಎಷ್ಟು ಸಮೃದ್ಧಿ ಅದ ಅಂತಕ್ಕಂಥದ್ದು. ಹಿಂಗೆ ಓಂ ಅಂತಕ್ಕಂಥ ಶಬ್ದ ಬರ್ತಾ ಇತ್ತು. ಆವಾಗ ಆ ಮಹೇಶ್ವರ ಲಿಂಗ ಸ್ವಲ್ಪ ಅಖಂಡವಾದಂಥ ಲಿಂಗ ಹಿಂಗೆ ಶಿಳಿಕಿ ಬಿಡ್ತದ್ರಿ. ಹಿಂಗೆ ಶಿಳಿಕಿ ಬಿಡ್ತದ. ಸೂಜಿ ತುದಿಯಷ್ಟು, ಡಬ್ಬಣ ತುದಿಯಷ್ಟು ಮುಂದೆ ಬರಳು ಸೇರಂಗ ಅದು ಹಿಂಗೆ ಲಿಂಗ ಬೆರಿದು ಅದರೊಳಗಿಂದ ಈಗ ತಾಯಿ ಹೊಟ್ಟೆ ಆಗಿಂದೇನ ಮಗ ಹೊರಗೆ ಬರ್ತೈತಿಲ್ಲ, ಅಂಥ ರೂಪದ ಮಗ. ಸೂರ್ಯ ಬೆಳಗ್ತಾನ ಬ್ರಹ್ಮಾಂಡವನ್ನೆಲ್ಲ. ಇವನಂತ 100 ಸೂರ್ಯರ ಬೆಳಕನ್ನು ಕೊಡತಕ್ಕಂಥ, ತೇಜಸ್ವಿಯಾಗಿರತಕ್ಕಂಥ, ಬಂಗಾರದ ಜಡೆಗಳು ಉಳತಕ್ಕಂಥ ಮಗು ಆ ಲಿಂಗದೊಳಗಿಂದ ಉದ್ಭವಿಸಿ ಲಿಂಗದ ಮುಂದೆ ಕೈಕಾಲ ಬಿಚ್ಚಿ ಆಡಾಕ್ ಶುರು ಮಾಡುತ್ತದೆ. ಆ ಮಗುವನ್ನು ದೇವಿ ಪಾರ್ವತಿ ಕಣ್ಣು ತೆರೆದು ನೋಡಿದಾಗ ಆಶ್ಚರ್ಯಚಕಿತಳಾಗ್ತಾಳ. ಅಯ್ಯಯ್ಯೋ, ನನ್ನ ಹೊಟ್ಟೆಯಿಂದಂತೂ ಮಕ್ಕಳಿಲ್ಲವಲ್ಲ, ದೇವನ ಮಹಿಮೆ ಎಂಥದ್ದು, ಇದೇನು ಮಹಿಮೆ ಅಂತೇಳಿ ತಿಳ್ಕೊಂಡು ಆ ಕೂಶಿನ ಯಾವಾಗ ಪ್ರೀತಿ ವಾತ್ಸಲ್ಯದಿಂದ ತನ್ನ ಕೈಯೊಳಗೆ ತಗೊಂಡಳಲ್ಲ, ಆಕೆನ ಮೈಯಾಗ ಕರೆಂಟ್ ಬಿಟ್ಟಂಗಾಗಿ ಆ ಕುಶದೊಳಗಿನ ಹಾಲು ಸುರ್ಯಾಕ್ ಚಾಲು ಆದದು ಅಂತ. ಹಾಲು ಸುರ್ಯಾಕ್ ಚಾಲು ಆದವು ಅಂತ ಒಬ್ಬರು ವಚನ ಬರೀತಾರೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹೈನಹುದಯ್ಯ, ನೀನೊಲಿದರೆ ವಿಷ ಅಮೃತ ಆಗೋದಯ್ಯ. ಸಂಗಮ ದೇವ, ನೀನು ಒಲಿದರೆ ಪಡಿ ಪದಾರ್ಥ ಇದರಲ್ಲಿ ಇರ್ಪುದಯ್ಯ ಅಂತ ಜಗಜ್ಯೋತಿ ಬಸವಣ್ಣನವರು ಈ ವಚನ ಬರೀತಾರೆ. ಕೊರಡು ಅಂದ್ರೆ ಒಣಗಿದ ಗೊಡ್ಡ, ದೇವ್ರ ಕೃಪಾ ಆಯ್ತಂದ್ರೆ ಚಿಗಿತದಂತ, ಗೊಡ್ಡ ಹಿಂಡತದಂತ, ಆ ಬಳಿಕ ವಿಷ ಅಮೃತ ಆಗ್ತದಂತ. ಇದಕ್ಕೆ ಪ್ರಮಾಣಗಳದಾವ. ನೀವು ಹಿಂದಿನ ಭಾಳ ದೂರಿನ ಕತಿ ಕೇಳಿರಬೇಕು. ಮತ್ತು ಇತ್ತಿತ್ತಲಾಗಿ ಮಧುಗುಂಡ ಮಹಾರಾಜರಿಗಂತೂ ನೀವು ನೋಡಿದವ್ರದಿರಿ ಎಲ್ಲರೂ. ಬಬಲಾದಿ ಅಂದ್ರೆ ಅವರಿಗೆ ಅತ್ಯಂತ ಅಪರೂಪ. ಇಲ್ಲೆಲ್ಲರ ಮ್ಯಾಗ ಬಹಳ ಪ್ರೀತಿ. ನಾವು ತೋಟದಾಗ ಇರ್ತೇವಲ್ಲ, ರಾಯಗೊಂಡಪ್ಪ ಅವ್ರ ತೋಟದಾಗ
ನಾವು ಅಲ್ಲೇ ಇರ್ತೀವಿ, ವಾಸ್ತವ್ಯ ಅಲ್ಲೇ ಇದ್ರಿ ನಮ್ಮದು. ಅವ್ರು ಹೇಳಿದ್ದು ನನಗೆ ಮೊನ್ನೆ, ಮಹಾರಾಜರ ಕಲ್ಪಿಕವಾಗಿ ಅವ್ರ ತೋಟಕ್ಕೆ ಬಂದಿದ್ದಾರೆ. ಬಂದ್ರಂದ್ರೆ ಅಲ್ಲಿ ಅವರು ಚಂದ್ರಶೇಖರ ಮುತ್ಯನ ಬಳಿ ಅಲ್ಲಿ ಇರ್ತಿರ್ತಂಥವ್ರು. ಬಂದಾಗ ಅವರು ಒಂದು ಸ್ವಲ್ಪ ಹಾಲಿನ ಮೇಲೆ ಬಹಳ ಪ್ರಿಯ ಇದ್ರಂತ. ಇದ್ರು ನಾನು ನೋಡ್ತಾ ಇದ್ದೀನಿ, ಅವ್ರ ಜೊತೆ ನಾನು ಇದ್ದಾವ. ಇವರು ಬಬ್ಲಾದಿ ನಮ್ಮೆಲ್ಲ ಹಾಡು ಮೇಳ ನಾಟಕ ಮೇಳಲ್ಲಿ ಇದ್ದವ್ರಿ, ನಾವೆಲ್ಲ ಶೋ ಮಾಡಿದವರು. ಅವ್ರು ರಾಯಗೊಂಡಪ್ಪಗೆ ಮನುಷ್ಯನೊಳಗೆ ಏನು ಚಿಂತೆ ಆಯ್ತಂದ್ರೆ, ಮುತ್ಯಾಗ ಹಾಲು ಬೇಕು, ಹೊತ್ತು ಮುಣಿಗೆ ಬಂದಾರ, ಮತ್ತಿನ್ನು ಊರಾಗ ಹೋಗಿ ಹಾಲ ಹೋದ್ರೆ ಕೊಡ್ತಾರೆ, ಇಲ್ಲ ಯಾರೂ ಇಲ್ಲ ಅಂಥೇಳಿ ಏನು ಮಾಡಬೇಕು. ಅದು ಎಮ್ಮಿ ಒದ್ದು 1 ತಿಂಗಳಾಗಿತ್ತತ್ರಿ. ಆದ ಘಟನೆ ಹೇಳಕತ್ತೀನ್ರ ನಿಮ್ಗೆ. ಮಹಾತ್ಮರಲ್ಲಿ ಎಂಥ ಶಕ್ತಿ ಇರ್ತದೆ ಅನ್ನೋದ್ರ ಬಗ್ಗೆ ಅವ್ರು ಏನು ಮಾಡಿದ್ರತ, ಮದಗೊಂಡ ಮುತ್ಯನ ಬಳಿ ಅಮ್ಮೋಗಿಸಿದ್ದಂದ್ರೆ, ತಾಯಿ ಕೊಂತವಿದ್ಲಂದ್ರೆ ಈ ಎಮ್ಮಿನ ಬಿಟ್ಟು ನೋಡಬೇಕು, ಹಿಂಡತೂ ತಂದು ಉಣಿಸ್ಬೇಕು, ಇಲ್ಲ ಅಂದ್ರೆ ಕಾರ್ಬೇಡ ರೊಟ್ಟಿನಿ ಕೊಡ್ಬೇಕಂದತ್ತ ರಾಯಗೊಂಡಪ್ಪ. ಹಾಗಂದು ಹೋಗಿ ಗಡಿಗೆ ಚರಿಗೆ ತಗೊಂಡು ಹೋಗಿ ಬೆನ್ನ ಮ್ಯಾಗ ಚಪ್ಪಡಿಸಿದ್ರೆ 2 ಲೀಟರ್ ಹಾಲು ಹಿಂಡತಂತ್ರಿ. ಎಷ್ಟ್ರಿ? 2 ಲೀಟರ್ ಹಾಲು ಹಿಂಡತಂತ. ಮುಂಜಾನೆ 3 ಲೀಟರ್ ಹಿಂಡತಂತ. ಹಾಂಗೆ ಮುಂದೆ ವಾದ್ದ ಎಮ್ಮಿ 15 ದಿವಸ ಹಿಂಡತಂತ್ರಿ. ಇದು ಮೊನ್ನೆ ಒಂದು 4-6 ವರ್ಷ ಅಂದರೆ ಮುತ್ಯವರಿಗೆ ಲಿಂಗದಾಗಾಗಿ 14 ವರ್ಷ ಆಯಿತು. ಒಂದು 15 ವರ್ಷದ ಹಿಂದಿನ ಮಾತಿದು. ಬಂಧುಗಳೇ, ಯಾಕೆ ಹೇಳಕತ್ತೀನಿ ಅಂದರೆ, ನೀನು ಒಲಿದರೆ ಕೊರಡು ಕೊನರುವುದಯ್ಯ. ಭಾಳ ಉದಾಹರಣೆಗಳು ನೆನಪಿ ಬರ್ತಾವೆ ನನಗೆ. ಇರಲಿ, ತಾಯಿ ಎದೆಯೊಳಗೆ ಹಾಲು ಬಂದು ಅವನ ಎದೆ ಕುಡಿಸಿದ್ಲು. ಪರಮಾತ್ಮನಿಗೆ ಹೇಳ್ತಾಳೆ, ಸ್ವಾಮಿ ಇಲ್ಲಿ ನೋಡಿ ಎಂಥ ಬಂಗಾರದ ಪುತ್ಥಳಿಯಂಥ ಮಗ, 100 ಸೂರ್ಯರ ಪ್ರಕಾಶವಂತ ಬೀರುವಂಥ ಮಗ, ಎಂಥ ಮಗನನ್ನು ನನಗೆ ಕರುಣಿಸಿದಿ ಅಂತಂದಾಗ ಪರಮಾತ್ಮ ಹೇಳದಂತ, ದೇವಿ ನಿನಗ ಗುರುತು ಇಲ್ಲದನ ಇವ 7 ಯುಗ ಭಕ್ತಿ ಮಾಡಿದ್ದಾನೆ. ಎಷ್ಟೀಗ? 7 ಯುಗ ಭಕ್ತಿ ಮಾಡಿದ್ದಾನೆ. ಯಾರ ಕಣ್ಣಿಗೆ ಬಿದ್ದಿಲ್ಲಮ್ಮ? ಅನೇಕರು, ಹರಿಹರಾದಿಗಳು, ಬ್ರಹ್ಮಾದಿಗಳು, ಇಂದ್ರನಂತ ಮಹಾರಾಜರು, ಇವನ ಭಕ್ತಿ ನಂದಿ ಅಂತವರೆಲ್ಲ ಹೋಗಿ ಪರೀಕ್ಷೆ ಮಾಡೆಲ್ಲ ಸೋತಿದ್ದಾರೆ. ಈಗ ನಿನ್ನಲ್ಲಿರ್ತಕ್ಕಂಥ ಅಹಂಕಾರದ ಪರದೆಯನ್ನು ದಾಟಿದಾಗ ಇಂಥ ಯೋಗಿಯ ದರ್ಶನ ಮಗುವಿನ ರೂಪದಲ್ಲಿ ನಿನಗಾಯಿತು, ನೀ ಧನ್ಯಳು ಅಂತ ಹೇಳಿ ಪರಮಾತ್ಮ ಆಶೀರ್ವಾದ ಮಾಡಿದ್ದಾನೆ. ಆ ಮಗುವಿಗೆ ನಾಮಕರಣ ತೊಟ್ಲಲ್ಲಿ ಇಟ್ಕೊಂಡು ಆ ದೇವಿ ಪಾರ್ವತಿ ಏನು ಮಾಡ್ತಾಳ ಅದು ನಾಳೆ ನೋಡೋಣ. ಇಲ್ಲಿಗೆ ಪುರಾಣಕ್ಕೆ ವಿರಾಮ ಕೊಟ್ಟು ಮಂಗಲ ಮಾಡೋಣ.